ಶರಸಹಸ್ರದ ಮೇಲೆ 400 ದ್ವಿತೀಯಕ್ಕೆ ಮರಳಿಯ ಮತ್ರಯಕ್ಕೆ ವಸು ಸಾವಿರದ ಮೇಲೂರಣಿಕೆಯಲ್ಲಿ 12 ತಾಸಿಗೆ 10,800 ಅಂದ್ರೆ 4 ಯಾಮದವರೆಗೂ ಹೇಳ್ತಾ ಇದ್ದಾರೆ. ಈಗ ಒಂದು ಯಾಮ ಒಟ್ಟು ಒಂದು ದಿವಸದಲ್ಲಿ 8 ಯಾಮ ಇರ್ತದೆ. ಒಂದು ಮುಹೂರ್ತ ಆದ್ರೆ ಈಗ 1 ಘಳಿಗೆ 24 ನಿಮಿಷ. 2.5 ಘಳಿಗೆ ಅಂತ ಹೇಳಿದ್ರೆ ಒಂದು ಮುಹೂರ್ತ. ಒಂದು ಮುಹೂರ್ತ ಅಂತಂದ್ರೆ ಒಂದು ಯಾಮ. ಒಂದು ಯಾಮ ಅಂದ್ರೆ 3 ತಾಸು ಅಂತ ಹೇಳಿ ಅರ್ಥ. ಹೀಗೆ ಒಂದು ಯಾಮ ಅಂದ್ರೆ 3 ತಾಸಿಗೆ 3 ತಾಸಿಗೆ ವಾಯುದೇವರು 2,700 ಸಲ ಹಂಸ ಮಂತ್ರ ಜಪವನ್ನ ಮಾಡ್ತಾ ಉಸಿರಾಟದ ಕಾರ್ಯವನ್ನು ಮಾಡಿಸ್ತಿದ್ದಾರೆ. ಇದು ಬರೀ ಒಂದು ಶರೀರದಲ್ಲಿ 2,700 ಸಲ 3 ತಾಸಿಗೆ. 4 ಶರೀರದಲ್ಲಿ 10,800 ಸಲ ಹಂಸ ಮಂತ್ರ ಜಪವನ್ನ ಮಾಡ್ತಾರೆ. ಇನ್ನ 2 ಯಾಮಕ್ಕೆ 6 ತಾಸಿಗೆ ಶರಸಹಸ್ರದ ಮೇಲೆ 400 ದ್ವಿತೀಯಕ್ಕೆ ಅಂದ್ರೆ 2 ಯಾಮಕ್ಕೆ ಶರ ಅಂತ ಹೇಳಿ ಹೇಳ್ತಾರೆ. ಶರ ಅಂತಂದ್ರೆ ಏನು? ಬಾಣ. ಇಲ್ಲಿ ಯಾಕೆ 5 ಶರ ಅಂತ ಯಾಕೆ 5 ಹೇಳಿದ್ರು ಅಂತಂದ್ರೆ ಸಂಖ್ಯಾಶಾಸ್ತ್ರದಲ್ಲಿ ಶರ ಅಂತ ಹೇಳಿದ್ರೆ 5. ಈಗ ಕಾಮನ ಬಾಣಗಳು ಎಷ್ಟು ಅಂತಂದ್ರೆ 5 ಬಾಣಗಳಿವೆ. ಬಿಳಿ ತಾವರೆ, ಅಶೋಕ, ಮಾವು, ಹೊಸ ಮಲ್ಲಿಗೆ ಮತ್ತೆ ನೀಲ ತಾವರೆಗಳು ಅಂತ ಹೇಳಿ ಈ ರೀತಿಯಾಗಿ 5 ಬಾಣಗಳಿವೆ. ಅದೇ ರೀತಿಯಾಗಿ ಹಾಗಾಗಿ ಈ ಕಾಮನ ಬಾಣು 5 ರೀತಿಯಾಗಿ ಇರೋದ್ರಿಂದ ಶರ. ಆ ಶರ ಈ ಸಂಖ್ಯಾಶಾಸ್ತ್ರದಲ್ಲಿ ಶರ ಅಂತ ಹೇಳಿದ್ರೆ 5 ಬಾಣಗಳಾಗಿರುವ 5 ಸಂಖ್ಯೆ ಉಳ್ಳಂತ ಈ ಶರ. ಈ ಶರ 5,400 ಸಲ ಹಂಸ ಮಂತ್ರ ಜಪವನ್ನ 6 ತಾಸಿಗೆ ಮಾಡ್ತಾರೆ. 2 ಯಾಮಕ್ಕೆ 5,400 ಸಲ ಒಂದು ಶರೀರದಲ್ಲಿ ಇದ್ದುಕೊಂಡು ಮಾಡ್ತಾರೆ ಅಂತ. ಇದೇ 4 ಶರೀರದಲ್ಲಿ 6 ತಾಸಿಗೆ 21,600 ಸಲ ಮಾಡ್ತಾರೆ. 6 ತಾಸಿಗೆ 21,600. ಮತ್ತೆ 3 ಯಾಮಕ್ಕೆ 8,100 ಸಲ ಹಂಸ ಮಂತ್ರ ಜಪವನ್ನ ಮಾಡ್ತಾರೆ. 9 ತಾಸಿಗೆ 3 ಯಾಮಕ್ಕೆ 8,100 ಸಲ ಹಂಸ ಮಂತ್ರ ಜಪವನ್ನ ಮಾಡ್ತಾರೆ. ಮತ್ತೆ 4 ಶರೀರದಲ್ಲಿ 9 ತಾಸಿಗೆ ಎಷ್ಟು ಸಲ ಮಾಡ್ತಾರೆ ಅಂತಂದ್ರೆ 32,400 ಸಲ ಹಂಸ ಮಂತ್ರ ಜಪವನ್ನ ವಾಯುದೇವರು ಮಾಡಿಸ್ತಾರೆ ಅಂತ ಹೇಳಿ ಹೇಳ್ತಾರೆ. ಹೀಗೆ 4 ಯಾಮಕ್ಕೆ 12 ತಾಸು, 5 ಯಾಮ, 6 ಯಾಮ, 7 ಯಾಮ, 8 ಯಾಮ ಈ ರೀತಿಯಾಗಿ ವಾಯುದೇವರು ಹಂಸ ಮಂತ್ರ ಜಪವನ್ನ ಮಾಡ್ತಾರೆ ಅಂತ ಹೇಳಿ. ಹೀಗೆ ಇಷ್ಟಾದ್ರೆ ಒಂದು ದಿವಸ. ಈ ಒಂದು ದಿವಸಕ್ಕೆ 4 ಶರೀರ ಅಂದ್ರೆ 24 ತಾಸು. ಈ 24 ತಾಸಿಗೆ ಒಂದು ಶರೀರದಲ್ಲಿ 21,600 ಸಲ ವಾಯುದೇವರು ಹಂಸ ಮಂತ್ರ ಜಪವನ್ನ ಮಾಡ್ತಾರೆ ಅಂತ. ಮತ್ತೆ 4 ಶರೀರದಲ್ಲಿ ಎಷ್ಟು ಸಲ ಮಾಡ್ತಾರೆ ಅಂದ್ರೆ 86,400 ಸಲ ವಾಯುದೇವರು ಹಂಸ ಮಂತ್ರ ಜಪವನ್ನ ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ. ಈಗ ಒಂದು ವರ್ಷಕ್ಕೆ ವಾಯುದೇವರು ಎಷ್ಟು ಸಲ ಹಂಸ ಮಂತ್ರ ಜಪವನ್ನ ಮಾಡ್ತಾರೆ ಒಂದು ಶರೀರದಲ್ಲಿ ಅಂತಂದ್ರೆ 77,76,000 ಸಲ ಹಂಸ ಮಂತ್ರ ಜಪವನ್ನ ವಾಯುದೇವರು ಒಂದು ಶರೀರದಲ್ಲಿ ಒಂದು ವರ್ಷಕ್ಕೆ ಮಾಡ್ತಾರೆ. ಇದೇ 4 ಶರೀರದಲ್ಲಿ 3,11,04,000 ಸಲ ವಾಯುದೇವರು ಹಂಸ ಮಂತ್ರ ಜಪವನ್ನ 4 ಶರೀರದಲ್ಲಿ ಮಾಡ್ತಾರೆ ಅಂತ. ಹೀಗೆ ಒಟ್ಟು ಒಬ್ಬ ಜೀವನಿಗೆ ಇರುವಂತಹ ಆಯುಷ್ಯ 116 ವರ್ಷ. ಆ 116 ವರ್ಷಕ್ಕೆ 1,392 ತಿಂಗಳುಗಳಿವೆ. ಈ ಒಂದು ಶರೀರದಲ್ಲಿ 116 ವರ್ಷಕ್ಕೆ ವಾಯುದೇವರು 90,20,16,16,000 ಸಲ ಹಂಸ ಮಂತ್ರ ಜಪವನ್ನ ಮಾಡ್ತಾರೆ. ಮತ್ತೆ 4 ಶರೀರದಲ್ಲಿ 360,80,64,000 ಸಲ ಹಂಸ ಮಂತ್ರ ಜಪವನ್ನ ವಾಯುದೇವರು ಪ್ರತಿಯೊಬ್ಬ ಜೀವನಲ್ಲೂ ಇದ್ದುಕೊಂಡು ಈ ಶ್ವಾಸೋಚ್ಛ್ವಾಸ ಕಾರ್ಯವನ್ನ ಮಾಡ್ತಾ ಹಂಸ ಮಂತ್ರ ಜಪವನ್ನ ಮಾಡ್ತಾ ಅವರು ಏನ್ ಮಾಡ್ತಾರೆ ಅಂದ್ರೆ ಜೀವನಿಂದ ಉಸಿರಾಟದ ಕಾರ್ಯವನ್ನ ಮಾಡಿಸ್ತಾ ಇದ್ದಾರೆ ಅಂತ. ಇಲ್ಲಿಯವರೆಗೂ ಬರೀ ಶ್ವಾಸೋಚ್ಛ್ವಾಸ ಮಂತ್ರ, ಹಂಸ ಮಂತ್ರ ಅಂತಾನೆ ಹೇಳ್ತಾ ಇದ್ದಾರೆ. ಈಗ ಹಂಸ ಮಂತ್ರ ಅಂತ ಹೇಳಿ ಹೇಳ್ತಾ ಬಂದೆ. ಹಂಸ ಮಂತ್ರ ಅಂತ ಯಾವುದು ಅಂದ್ರೆ ಹಂಸ, ಸೋಹಂ, ಸ್ವಾಹ ಇದು ಹಂಸ ಮಂತ್ರ ಜಪ. ಈ ಹಂಸ ಮಂತ್ರ ಜಪನ ಹಂಸ ಅಂದ್ರೆ ಶುದ್ಧನಾದ ಹಂಸ ಪಕ್ಷಿ ಹೆಂಗಿರ್ತವೆ ಅದ್ರ ಮೇಲೆ ಒಂದು ಚೂರು ಗಲೀಜ್ ಅನ್ನೋದು ಇರೋದಿಲ್ಲ, ಕಪ್ಪು ಅನ್ನೋದು ಇರೋದಿಲ್ಲ, ಯಾವಾಗ್ಲೂ ಬಿಳಿಯಾಗಿ ಶುದ್ಧವಾಗಿರುತ್ತೆ. ಹಾಗೆ
ಆ ನಿರ್ದೋಷನಾದ ಪರಿಪೂರ್ಣ ಗುಣ ಎಲ್ಲದಿಂದಲೂ ಪರಿಪೂರ್ಣನಾದಂತಹ ಪರಮಾತ್ಮನು ಹಂಸ ಅಂತಹ ಸೋಹಂ ಪ್ರತಿಬಿಂಬನಾದಂತಹ ನನಗೆ ಪರಮಾತ್ಮನು ಬಿಂಬನಾಗಿದ್ದಾನೆ ಅಂತ. ಸ್ವಾಹ ಅಂತಂದ್ರೆ ಆ ಬಿಂಬನಾದ ಪರಮಾತ್ಮನಿಗೆ ಪ್ರತಿಬಿಂಬನಾದಂತಹ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳಿ ಈ ಹಂಸ ಮಂತ್ರ ಜಪವನ್ನ ಸದಾ ಕಾಲ ಜೀವ ಮರಣ ಹೊಂದೋವರೆಗೂ, ಹುಟ್ಟಿನಿಂದ ಸಾಯೋವರೆಗೂ ಕೂಡ ಈ ಹಂಸ ಮಂತ್ರ ಜಪವನ್ನ ಅನ್ನೋದನ್ನ ನಮ್ಮ ವಾಯುದೇವರು ಮಾಡ್ತಾ ಉಸಿರಾಟದ ಕಾರ್ಯವನ್ನು ಮಾಡಿಸ್ತಾ ಇರ್ತಾರೆ ಅಂತ ಹೇಳಿ ದಾಸರಾಯರು